ಪಕ್ಕದ ಮನೆಯ ಗಾಡಿ ತಗೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೋದಂತಹ ಮಗ 10 ದಿನ ಆದರೂ ವಾಪಸ್ ಆಗಲಿಲ್ಲ ರೀ. ಪೊಲೀಸರು ಕೂಡ ಹುಡುಕೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ 10 ದಿನದ ನಂತರ ಗೊತ್ತಾಗಿದ್ದು ಮಗ ಇನ್ನೂ ಬದುಕು ಉಳಿದಿಲ್ಲ ಅಂತ. ಸಿಕ್ಕಿದ್ದು ಮಗನ ಶವ. ಪ್ರಮುಖ ಮೋರಿ ಏನಿದೆ ಆ ಮೋರಿಯಲ್ಲಿ ಶವವಾಗಿ ಸಿಕ್ಕಿದ್ದಾನೆ ವಿತ್ ದಟ್ ಬೈಕ್. ಯಾವ ಗಾಡಿಯನ್ನು ತೆಗೆದುಕೊಂಡು ಹೋಗಿದ್ದೋ ಆ ಗಾಡಿ ಸಮೇತವಾಗಿ ಸಿಕ್ಕಿದ್ದಾನೆ. ಕಾಲೇಜಲ್ಲಿ ಆಗ ತಾನೇ ಲವ್ ಸ್ಟಾರ್ಟ್ ಆಗಿತ್ತಂತೆ ಯಾವುದೋ ಹುಡುಗಿಯ ಮೇಲೆ. ಡಿಸೆಂಬರ್ 10ನೇ ತಾರೀಕು ಇವನು ಕಾಣೆಯಾದಂತಹ ದಿನ. ಡಿಸೆಂಬರ್ 8ನೇ ತಾರೀಕು 9ನೇ ತಾರೀಕು ಆ ಹುಡುಗಿ ಬರ್ತಡೇ. ತನ್ನ ಸ್ಟೇಟಸ್ನಲ್ಲಿ ಆ ಹುಡುಗಿಯನ್ನು ಫೋಟೋ ಹಾಕ್ಕೊಂಡು ವಿಶ್ ಮಾಡಿದ. ಇವನನ್ನು ಕೊಂದಿರಬೇಕು, ಇವನನ್ನು ಕೊಲೆ ಮಾಡಿರಬೇಕು ಅನ್ನುವಂತಹ ಶಂಕೆ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಸಾವೇ ಇವತ್ತು ನಂಬರ್ 1 ಪ್ರತಿಕಾರ ಆಗಿಬಿಟ್ಟಿದೆ. ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ, ಬುದ್ಧಿ ಮಾತುಗಳನ್ನು ಹೇಳೋಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇದು ಆಕಸ್ಮಿಕ ಸಾವಂತರೂ ಅಲ್ವೇ ಅಲ್ಲ. ದಿಸ್ ಇಸ್ ಅ ಪ್ಯೂರ್ ಮರ್ಡರ್. ಕೊಲೆ ಪ್ಲ್ಯಾನ್ ಮಾಡಿ ಹೊಂಚಾಕಿ ನನ್ನ ಮಗನ ಸಾಯಿಸಿದ್ದಾರೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಪಕ್ಕದ ಮನೆಯ ಗಾಡಿ ತಗೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೋದಂತಹ ಮಗ 10 ದಿನ ಆದರೂ ವಾಪಸ್ ಆಗಲಿಲ್ಲ ರೀ. ಆತನ ತಂದೆ ತಾಯಿಗಳು ಈಗ ಬರ್ತಾನೆ, ಆಗ ಬರ್ತಾನೆ, ಮಗ ಬರ್ತಾನೆ ಅಂತ ಹೇಳಿ ಕಾಯ್ತಾ ಕೂತಾ ಇದ್ದಂಥವರಿಗೆ ದೊಡ್ಡ ಆಘಾತ ಬಂದು ಬರಸಿಡಿಲ್ಲಂತೆ ಬಡಿದು ಬಿಡ್ತು. ಅದೇನು ಅಂತಂದರೆ ಅದು ಆತನ ಸಾವಿನ ಸುದ್ದಿ. ಪಕ್ಕದ ಮನೆಯವನ NS ಪಲ್ಸರ್ ಗಾಡಿ ತೊಗೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೋದ ಹುಡುಗ 10 ದಿನ ಆದರೂ ಮನೆಗೆ ಬರಲಿಲ್ಲ. ಆತಂಕಕ್ಕೆ ಒಳಗಾದಂತಹ ತಂದೆ ತಾಯಿಗಳು ಹುಡುಕಾಟ ಪ್ರಾರಂಭ ಮಾಡಿದರು. ಯಾವಾಗ ಅವರ ಹುಡುಕಾಟದಲ್ಲೂ ಮಗ ಸಿಗಲಿಲ್ವೋ ಆಗ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಕೂಡ ಹುಡುಕೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ 10 ದಿನದ ನಂತರ ಗೊತ್ತಾಗಿದ್ದು ಮಗ ಇನ್ನೂ ಬದುಕು ಉಳಿದಿಲ್ಲ ಅಂತ. ಸಿಕ್ಕಿದ್ದು ಮಗನ ಶವ. ಆ್ಯಕ್ಚುಲಿ ಅಂಥದ್ದು ಏನಾಯಿತು, ಎಲ್ಲಿ ಆಯಿತು ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ. ಏನು ಹುಡುಗನ ನೋಡ್ತಾ ಇದ್ದೀರಿ ನೀವು, ಈ ಹುಡುಗನ ಹೆಸರು ನಿಶಾಂಕ್ ಅಂತ. ಡಿಸೆಂಬರ್ 15ನೇ ತಾರೀಕು ಪಕ್ಕದ ಮನೆಯವರ ಹತ್ರ ಗಾಡಿ ಇಸ್ಕೊಂಡು ಅಣ್ಣ ಒಂದು ರೌಂಡ್ ಹೋಗಿ ಬರ್ತೀನಿ, ಸ್ವಲ್ಪ ನೀನು ಗಾಡಿ ಕೊಡು ಅಂತ ಹೇಳಿ ಪಲ್ಸರ್ NS ಗಾಡಿನ ತೊಗೊಂಡು ಒಂದು ರೌಂಡ್ ಹೋಗ್ಬರೋಣ ಅಂತ ಗಾಡಿ ಹತ್ತುತ್ತಾನೆ. ಮೂಲತಃ ದೊಡ್ಡಬಳ್ಳಾಪುರದ ದೊಡ್ಡನಾಯಕನಹಳ್ಳಿ, ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದ ದೊಡ್ಡನಾಯಕನಹಳ್ಳಿಯ ಹುಡುಗ ಈತ. PUC ಫಸ್ಟ್ ಇಯರ್ ಓದ್ತಾ ಇದ್ದ ಚಿಕ್ಕಬಳ್ಳಾಪುರದಲ್ಲಿ. ದಿನ ಬಸ್ಸನ್ನು ಹತ್ತಿ ಕಾಲೇಜಿಗೆ ಹೋಗಿ ಬರ್ತಾ ಇದ್ದ. ಆರಾಮಾಗಿ ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಾ ಇದ್ದ. ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಹೋದವನು ಎಷ್ಟೊತ್ತಾದರೂ ಬರಲಿಲ್ಲ. ಆತಂಕದಲ್ಲಿ ತಂದೆ ತಾಯಿಗಳು ಹುಡುಕೋದಕ್ಕೆ ಪ್ರಾರಂಭ ಮಾಡಿದರು. ತಂದೆ ತಾಯಿಗಳ ಹುಡುಕಾಟದಲ್ಲೂ ಅವನು ಸಿಗಲಿಲ್ಲ. ಆಮೇಲೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಕೂಡ ಹುಡುಕಾಟವನ್ನು ಪ್ರಾರಂಭ ಮಾಡಿದರು. ಆದರೆ ಅವನು ಸಿಕ್ಕಿದ್ದು ಶವವಾಗಿ. ಆ ಗಾಡಿ ಕೂಡ ಅಲ್ಲೇ ಸಿಕ್ತು. ಅವನ ಊರಿನ ಪ್ರಮುಖ ಮೋರಿ ಏನಿದೆ ಆ ಮೋರಿಯಲ್ಲಿ ಶವವಾಗಿ ಸಿಕ್ಕಿದ್ದಾನೆ ವಿತ್ ದಟ್ ಬೈಕ್. ಯಾವ ಗಾಡಿಯನ್ನು ತೆಗೆದುಕೊಂಡು ಹೋಗಿದ್ದೋ ಆ ಗಾಡಿ ಸಮೇತವಾಗಿ ಸಿಕ್ಕಿದ್ದಾನೆ. ಅಷ್ಟಕ್ಕೂ ಅನೇಕ ಶಂಕೆಗಳೀಗ ವ್ಯಕ್ತವಾಗ್ತಾ ಇದೆ. ಏನು ವ್ಯಕ್ತವಾಗ್ತಾ ಇದೆ ಅಂತಂದರೆ, PUC ಫಸ್ಟ್ ಇಯರ್ ಓದ್ತಾ ಇದ್ದಾರೆ ಈ ಹುಡುಗ. ಫಸ್ಟ್ PUC ಓದ್ತಾ ಇದ್ದ. ಕಾಲೇಜಲ್ಲಿ ಆಗ ತಾನೇ ಲವ್ ಸ್ಟಾರ್ಟ್ ಆಗಿತ್ತಂತೆ ಯಾವುದೋ ಹುಡುಗಿಯ ಮೇಲೆ. ಯಾವಾಗ ಪ್ರೀತಿ ಅನ್ನೋದು ಪ್ರಾರಂಭ ಆಗಿದೆ, ಉಕ್ಕಿದೆ ಅಂತಕ್ಕಂಥದ್ದು ಆ ಹುಡುಗಿ ಕಡೆಯವ್ರಿಗೆ ಗೊತ್ತಾಯಿತು. ಅವ್ರು ಬಂದು ವಾರ್ನಿಂಗ್ ಕೂಡ ಕೊಟ್ಟಿದ್ರಂತ ಅವನಿಗೆ. ಇಂಥದ್ದೆಲ್ಲ ಮಾಡಬೇಡ, ನಮ್ಮ ಹುಡುಗಿ ಸಭಾಸಕ್ಕೆ ಬರಬೇಡ, ನಮ್ಮ ಹುಡುಗಿ ತಂಟೆಗೆಲ್ಲ ಬರಬೇಡ, ನಿಂದೇನು ವ್ಯವಹಾರ ಅದನ್ನು ಮಾತ್ರ ನೀನು ಮಾಡ್ಕೊಂಡು ಹೋಗು, ಅನಾವಶ್ಯಕವಾಗಿ ನಮ್ಮ ಹುಡುಗಿ ದಂಟೆಗೆ ಬರಬೇಡ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ. ಅಷ್ಟಾದರೂ ಈ ಮಹಾನುಭಾವ, ಈ ಹುಡುಗ ಸುಮ್ಮನಿರಬೇಕಿತ್ತು ಅಥವಾ ಅದನ್ನು ಕೈ ಬಿಟ್ಟು ಬಿಡಬೇಕಿತ್ತು. ನೋಡಿ, ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲದಿದ್ದರೆ ಇಂತಹ ಅವಘಡಗಳಾಗುತ್ತೆ, ಇಂತಹ ಅಪಭ್ರಂಶಗಳಾಗುತ್ತೆ. ಅದರಿಂದ ಓದೋ ವಯಸ್ಸಲ್ಲಿ ಓದಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು, ಪ್ರೀತಿ ಪ್ರೇಮ ಚಿಂದಿ ಉಡಾಯಿಸೋ ವಯಸ್ಸಲ್ಲಿ ಮಜಾ ಮಾಡೋ ವಯಸ್ಸಲ್ಲಿ ಮಜಾ ಮಾಡಬೇಕು. ಅದು ಬಿಟ್ಟು ಎಲ್ಲವೂ ಉಲ್ಟಪಲ್ಟ ಆಗಬಾರ್ದು. ಎಲ್ಲವೂ ಉಲ್ಟಪಲ್ಟ ಆದರೆ ಜೀವನವೇ ತಲೆಕೆಳಗೆ ಆಗೋಗ್ಬಿಡುತ್ತೆ. ಆ ಹುಡುಗಿ ಕಡೆಯವರು ಬಂದು ಇವನಿಗೆ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ನಮ್ಮ ಹುಡುಗಿ ತಂಟೆಗೆಲ್ಲ ಬರಬೇಡ, ನಮ್ಮ ಹುಡುಗಿ ಅಂತವಳಲ್ಲ, ನಮ್ಮದಂಥ ಕುಟುಂಬ ಅಲ್ಲ, ಎಚ್ಚರವಾಗಿರುವಂತ. ಅದಾಗಿ ಏನು ಮಾಡಿದ್ದಾನೆ, ಡಿಸೆಂಬರ್ 10ನೇ ತಾರೀಕು ಇವನು ಕಾಣೆಯಾದಂತಹ ದಿನ. ಡಿಸೆಂಬರ್ 8ನೇ ತಾರೀಕು 9ನೇ ತಾರೀಕು ಆ ಹುಡುಗಿ ಬರ್ತಡೇ. ಆ ಹುಡುಗಿ ಬರ್ತಡೆಯ ನಿಮಿತ್ತ ಈ ಹುಡುಗ ಇನ್ಸ್ಟಾಗ್ರಾಮ್ ತನ್ನ ಸ್ಟೋರಿಯಲ್ಲಿ, ತನ್ನ ಸ್ಟೇಟಸ್ನಲ್ಲಿ ಆ ಹುಡುಗಿಯನ್ನು ಫೋಟೋ ಹಾಕ್ಕೊಂಡು ವಿಶ್ ಮಾಡಿದ. ಅದೇನು ಫೋಟೋ ಹಾಕ್ಕೊಂಡಿದ್ನೋ, ಅವಳದೊಂದೇ ಫೋಟೋ ಹಾಕ್ಕೊಂಡಿದ್ನೋ ಅಥವಾ ಅವಳ ಜೊತೆ ಇವನಿರೋ ಫೋಟೋ ಹಾಕ್ಕೊಂಡಿದ್ನೋ ಗೊತ್ತಿಲ್ಲ. ಒಟ್ಟು ಆ ಹುಡುಗಿಯ ಫೋಟೋವನ್ನು ಶೇರ್ ಮಾಡಿ ಆಕೆಗೆ ವಿಶನ್ನು ಮಾಡಿದ್ದಾನೆ. ಇದನ್ನು ಗಮನಿಸಿದಂತಹ ಹುಡುಗಿ ಕಡೆಯವರು ಆಕ್ರೋಶಕ್ಕೆ ಒಳಗಾಗಿ ಇವನನ್ನು ಕೊಂದಿರಬೇಕು, ಇವನನ್ನು ಕೊಲೆ ಮಾಡಿರಬೇಕು ಅನ್ನುವಂತಹ ಶಂಕೆ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಬೇಕಿತ್ತಾ ಇದೆಲ್ಲ ಅಂತ. ಅಂದರೆ ಯಾವ ರೀತಿ ಆಗಿಬಿಡುತ್ತೆ ಸಮಾಜ ಅಂತಂದರೆ, ಪ್ರೀತಿ ಮಾಡಿದರೆ ಸಾಯಿಸ್ಬಿಡ್ತಾರೆ, ಆಯಿತಾ, ಸುಳ್ಳು ಹೇಳಿದರೆ ಸಾಯಿಸ್ಬಿಡ್ತಾರೆ,
ಎದುರು ಮಾತಾಡಿದರೆ ಸಾಯಿಸಿಬಿಡ್ತಾರೆ. ಸಾವೇ ಇವತ್ತು ನಂಬರ್ 1 ಪ್ರತಿಕಾರ ಆಗಿಬಿಟ್ಟಿದೆ. ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ, ಬುದ್ಧಿ ಮಾತುಗಳನ್ನು ಹೇಳೋಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆದರೂ ಈ ಹುಡುಗನಿಗೆ ಒಂದ್ಸಲಿ ವಾರ್ನಿಂಗ್ ಕೊಟ್ಟ ಮೇಲೆ ಇವನಾದರೂ ಸುಮ್ಮನೆ ಇರಬೇಕಾಗಿತ್ತು. ಇವನು ಸುಮ್ಮನೆ ಇರಲಿಲ್ಲ, ಮತ್ತು ಅದೇ ಹುಡುಗಿ ಸವಾಸವನ್ನು ಮಾಡಿದ. ಇವನು ವಯಸ್ಸೇನು? ಫಸ್ಟ್ PUC ಓದ್ತಾನೆ ಇವನು ಚಿಕ್ಕಬಳ್ಳಾಪುರದಲ್ಲಿ. ಇವನು ಓದ್ತಾ ಇರೋದು ಫಸ್ಟ್ PUCಗೆ ಇದೆಲ್ಲ ಅವಶ್ಯಕತೆ ಇತ್ತಾ? ಇದೆಲ್ಲ ಬೇಕಿತ್ತ? ಆ ಹುಡುಗಿ ಬರ್ತಡೆಗೆ ಸ್ಟೋರಿ ಹಾಕೊಂಡಿದ್ದಾನೆ. ಆ ಹುಡುಗಿ ಕಡೆಯವರೆಲ್ಲ ನೋಡಿದ್ದಾರೆ. ನೋಡಿಬಿಟ್ಟು ಒಂದ್ಸಲಿ ವಾರ್ನಿಂಗ್ ಕೊಟ್ಟಿದ್ದೀವಿ, ಮತ್ತೆ ನಿಂದು ನಮ್ಮ ಹುಡುಗಿಯಿಂದ ಯಾಕೆ ಬರ್ತೀಯಾ, ಯಾಕೆ ಬೀಳ್ತಾ ಇದೆಯಾ, ಅವಳು ಫೋಟೋ ಯಾಕೆ ಹಾಕೊಂಡಿದ್ಯಾ, ಸ್ಟೋರಿ ಯಾಕೆ ಹಾಕೊಂಡಿದ್ಯಾ ಅಂತ ಹೇಳಿ ಅವನಿಗೆ ಬೆದರಿಕೆಯನ್ನು ಹಾಕಿ ಕೊಂದಿರಬಹುದು ಅನ್ನುವಂಥ ಶಂಕೆ ಈಗ ಬಹಳ ಸ್ಟ್ರಾಂಗ್ ಆಗಿ ವ್ಯಕ್ತವಾಗ್ತಾ ಇದೆ. ಇನ್ನು ಅಷ್ಟು ದಿನ ಹುಡುಕಾಡಿದರೂ ಕೂಡ ಸಿಗದಂತಹ ಈತನ ಶವ ಏಕಾಏಕಿ ಈಗ ಊರಿನ ಮೋರಿಯ ಹತ್ತಿರಕ್ಕೆ ಸಿಗುತ್ತೆ. ಅದು ಆತ ತೆಗೆದುಕೊಂಡು ಹೋದ ಗಾಡಿ ಸಮೇತ ಅಂತಂದರೆ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಇದು ಆಕಸ್ಮಿಕ ಸಾವಂತರೂ ಅಲ್ವೇ ಅಲ್ಲ. ಈ ಹುಡುಗನ ಮನೆಯವರು ಪಟ್ಟಿ ಹಿಡ್ಕೊಂಡು ಕೂತಿರೋದು ಏನು ಅಂತಂದರೆ ಇದು ಆಕಸ್ಮಿಕ ಸಾವಂತರೂ ಅಲ್ವೇ ಅಲ್ಲ. ದಿಸ್ ಇಸ್ ಅ ಪ್ಯೂರ್ ಮರ್ಡರ್. ಇದು ಕೊಲೆ ಪ್ಲ್ಯಾನ್ ಮಾಡಿ ಹೊಂಚಾಕಿ ನನ್ನ ಮಗನ ಸಾಯಿಸಿದ್ದಾರೆ. ಆದರೆ ಸಾಯಿಸೋದಕ್ಕೆ ಕಾರಣ ಏನು ಅಂತಂದರೆ ಆ ಲವ್ ಸ್ಟೋರಿನೇ ಕಾರಣ ಇರ್ಬೋದು. ಈಗ ತಾನೇ ಪಾಪ ಮೀಸೆ ಚಿಗುರ್ತಾ ಇರ್ತಾವೆ ಹುಡುಗನಿಗೆ. ಕಾಲೇಜಿಗೆ ಹೋಗ್ತಿದ್ದ, 10ನೇ ಕ್ಲಾಸ್ ಮುಗಿಸಿ ಈಗ ಫಸ್ಟ್ ಇಯರ್ ಜಾಯ್ನ್ ಆಗಿದ್ದಾನೆ. ದಿನ ದೊಡ್ಡನಾಯಕನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬಸ್ಸಲ್ಲಿ ಕಾಲೇಜಿಗೆ ಹೋಗೋನು. ಅನೇಕರು ಹೇಳ್ತಾರಲ್ಲ, ಊರಲ್ಲಿ ಎಂಜಾಯ್ ಮಾಡ್ತಾ ಇದ್ದ ಹುಡುಗ, ಜಾಲಿಯಾಗಿದ್ದ, ನಗನಗುತ್ತಾ ಇದ್ದ, ಖುಷಿಯಿಂದ ಇದ್ದ, ಏಕಾಏಕಿ ಹಿಂಗಾಗ್ಬಿಡ್ತು ನೋಡ್ರಿ ಅಂತ. ಕಾಲೇಜು ಹಂಗೆ ಮಾಡಿಸುತ್ತೆ. ಕಾಲೇಜು ಮೆಟ್ಲು ಏರಿದ ಮೇಲೆ ಆಗ್ತಾನೆ ಮೀಸೆ ಚಿಗುರ್ತಾ ಇರುತ್ತಲ್ಲ, ಹರಿಹರದ ವಯಸ್ಸಿನಲ್ಲಿ ಏನಾಗುತ್ತೆ, ಎಂತಹ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಬಾಡಿಯಲ್ಲಿ ಅಂತ ಗೊತ್ತಾಗಲ್ಲ. ಆದರೆ ಅದನ್ನು ನಿಗ್ರಹ ಮಾಡಿಕೊಂಡು ನಮ್ಮ ಗೋಲ್ ಏನಿದೆ, ನಮ್ಮ ಇಂಟೆನ್ಷನ್ಸ್ಗಳೇನಿದೆ ಅದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಆದರೆ ಈಗ ಸದ್ಯಕ್ಕೆ ಶಂಕೆಗಳು ವ್ಯಕ್ತವಾಗಿದೆ. ಹುಡುಗಿ ಕಡೆಯವರೇ ಇವನನ್ನು ಕೊಲೆ ಮಾಡಿರಬಹುದು ಅನ್ನುವಂತಹ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಟೆರಿಟರಿ ಪೊಲೀಸರು ಈ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಇವನ ತಂದೆ ತಾಯಿಯನ್ನು ಕೂರಿಸ್ಕೊಂಡು ಎಂಕ್ವೈರಿ ಮಾಡಿ, ತನಿಖೆ ಮಾಡಿ, ಯಾರ ಮೇಲಾದರೂ ಅನುಮಾನ ಇದೆನಾ, ಹೇಗೆ, ಎತ್ತ, ಏನು ಅನ್ನುವಂಥದ್ದನ್ನು ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ. ತದನಂತರದಲ್ಲಿ ಇವನು ಓದ್ತಾ ಇರತಕ್ಕಂತಹ ಕಾಲೇಜಿಗೆ ಹೋಗಿ ಅಲ್ಲೇ ಎಂಕ್ವೈರಿ ಮಾಡಿದ್ದಾರೆ. ಆ ವಾರ್ನಿಂಗ್ ಕೊಟ್ಟವ್ರು ಯಾರು, ಏನು, ಅವರೇನಾದರೂ ಮಾಡಿಸಿದ್ರಾ, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ಪ್ರಾರಂಭವಾಗಿದೆ. ಆದರೆ ಎಕ್ಸಾಕ್ಟ್ಲಿ ಯಾರು ಕೊಲೆ ಮಾಡಿದ್ದಾರೆ, ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ. ಆದರೆ ಬಹಳ ದೊಡ್ಡ ಪ್ರಮಾಣದ ಶಂಕೆ ಇರೋದಂತೂ ಸತ್ಯ. ಹುಡುಗಿ ಕಡೆಯವರೇ ಕೊಲೆ ಮಾಡಿರಬಹುದು ಅನ್ನುವಂಥದ್ದು. ಕೊಲೆ ಮಾಡಿ ಅವನನ್ನು 10 ದಿನಗಳ ನಂತರ ಆ ಮೋಟರ್ ಸೈಕಲ್ ಸಮೇತ, ಆ ಗಾಡಿ ಸಮೇತ ಅವನನ್ನು ಆ ಮೋರಿಗೆ ಹಾಕಿ ಹೋಗಿದ್ದಾರೆ ಅನ್ನುವಂತಹ ಶಂಕೆ ಮಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಯುವಕರಿಗೆ ಮನವರಿಕೆ ಆಗಬೇಕಾದದ್ದೇನು ಅಂತಂದರೆ, ಯಾವ ವಯಸ್ಸಿನಲ್ಲಿ ಏನು ಮಾಡಿದರೂ ಚಂದಾನೋ ಆ ವಯಸ್ಸಿನಲ್ಲಿ ಅದೇ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಏನೂ ಮಾಡಬಾರದು. ಓದೋ ವಯಸ್ಸು ಓದಿ, ಮುಂದೊಂದು ವಯಸ್ಸು ಬರುತ್ತೆ, ಆಗ ಎಲ್ಲವನ್ನೂ ಮಾಡಿ ದಕ್ಕಿಸ್ಕೊಳ್ಳುವಂತಹ ಧೈರ್ಯ ಇದ್ದಾಗ, ಪಡಿತೀನಿ ಅನ್ನುವಂತಹ ಛಲ ಇದ್ದಾಗ ಅವುಗಳನ್ನು ಮಾಡಿ. ಓದೋ ವಯಸ್ಸಲ್ಲಿ ಇದು ಒಳ್ಳೆಯದಲ್ಲ. ಆದರೆ ಒಂದಂತರೂ ದುರಾದೃಷ್ಟವಶಾತ್ ಏನು ಅಂತಂದರೆ, ಮಗನನ್ನು ಆಡಿಸಿ ಬೆಳೆಸಿ ಅಷ್ಟು ವರ್ಷ ಸಾಕಿ ಸಲಹಿದಂತಹ ತಂದೆ ತಾಯಿಗಳ ಕಷ್ಟ ಕೇಳೋರು ಯಾರು, ಅವ್ರ ಗೋಳು ಕೇಳೋರು ಯಾರು? ಈ ಹುಡುಗಿ ಕಡೆಯವ್ರದ್ದು ಪ್ರಾಬ್ಲಮ್ ಏನು ಅಂತಂದರೆ, ನೇರವಾಗಿ ಹೋಗಿ ಅವ್ರ ತಂದೆ ತಾಯಿಗೆ ಹೇಳಿಬಿಟ್ಟಿದ್ದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ರು. ಆ ಹುಡುಗನ ತಂದೆನೇ ಅವನ ಕಿವಿ ಹಿಂಡಿ 4 ಏಟು ಹೊಡೆದು ಮನೇಲಿ ಕೂಡಿಸೋರು ಒಂದು 4 ದಿನ. ಆಗಲಾದರೂ ಅಪ್ಪ ಬೈತಾನೆ, ಅಮ್ಮ ಬೈತಾಳೆ ಅನ್ನುವಂತಹ ಭಯದಿಂದಾದರೂ ಅವನು ಸುಮ್ಮನೆ ಇರ್ತಿದ್ದ. ಇವರೇನು ಮಾಡ್ತಾರೆ, ಎಲ್ಲ ಆ್ಯಕ್ಷನ್ ತಾವೇ ತೊಗೊಂಡ್ಬಿಡ್ತಾರೆ. ಒಂದು ಸಲ ವಾರ್ನಿಂಗ್ ಕೊಟ್ಟರೆ, 2ನೇ ಸಲ ವಾರ್ನಿಂಗ್ ಕೊಟ್ಟಿದ್ದಿದ್ರೆ ಅಥವಾ ಒಂದು 4 ಏಟು ಹೊಡೆದಿದ್ದರೂ ಅಡ್ಡಿ ಇರ್ತಿರಲಿಲ್ಲ. ತಲೆಗೆ ಹೊಡೆದು ಬುದ್ಧಿ ಹೇಳಿ ಕೊಲೆ ಮಾಡೋ ರೇಂಜಿಗೆ ತನಕ ಏನಾದರೂ ಅವರು ಹೋಗಿದ್ದರೆ ಅದು ಅಕ್ಷಮ್ಯ ಅಪರಾಧ. ಇಟ್ಸ್ ಅ ಬಿಗ್ಗೆಸ್ಟ್ ಅಫೆನ್ಸ್, ಬಿಗ್ಗೆಸ್ಟ್ ಕ್ರೈಮ್. ಅದನ್ನು ನೋಡೋಣ ಪೊಲೀಸರು ಹೆಂಗೆ ಪತ್ತೆ ಹಚ್ತಾರೆ, ಏನಾಗುತ್ತೆ, ನಿಜವಾಗಲೂ ಅವನು ಆ ಹುಡುಗಿ ಕಡೆಯವರಿಂದಾನೇ ಕೊಲೆ ಆದ್ನ ಅಥವಾ ಇದಕ್ಕೆ ಬೇರೆ ಏನಾದರೂ ರೀಸನ್ಸ್ ಇದೆಯಾ? ಆದರೆ ಹುಡುಗನ ಕಡೆಯವರ ಸ್ಟ್ರಾಂಗ್ ರೀಸನ್ ಅಂತೂ ಒಂದೇ ಒಂದು. ಹುಡುಗನ ಕಡೆಯವರು ನಂಬಿರೋದು ಏನು ಅಂತಂದರೆ, ಇದು ಆಕಸ್ಮಿಕ ಸಾವಂತರೂ ಅಲ್ಲ, ಯಾವುದೇ ಆಕ್ಸಿಡೆಂಟು ಮತ್ತೊಂದು ಮಗದೊಂದು ಆಗಿ ಇವನು ಸತ್ತಿಲ್ಲ. ಅವನ ಮೈಮೇಲಿನ ಗಾಯಗಳು, ಅವನ ಶವ ಸಿಕ್ಕಂತಹ ರೀತಿ, ಇದೆಲ್ಲವೂ ನೋಡಿದಾಗ ದಿಸ್ ಈಸ್ ಅ ಪ್ರೀ ಪ್ಲ್ಯಾನ್ಡ್ ಮರ್ಡರ್, ಇದು ಒಂದು ಕೊಲೆ ಅನ್ನುವಂಥದ್ದು ಹುಡುಗನ ಮನೆಯ ಕಡೆಯವರ ಒಂದು ಗಟ್ಟಿಯಾದಂತಹ ವಾದ. ನೋಡೋಣ ಮುಂದೆ ಏನಾಗುತ್ತೆ, ಈ ಕೇಸ್ ಯಾವ ರೂಪ ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾಯೋಣ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.
ನಮಸ್ಕಾರ.